ಇಸ್ರೇಲ್ ಪರವಾಗಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿರೋದ್ರಿಂದ ಅಮೆರಿಕ ಸಹಾಯ ಕೇಳಿದಂತ ಇಸ್ರೇಲ್ ವಿರುದ್ಧ ಇರಾನ್ ವ್ಯಂಗ್ಯವಾಡಿತು. ಈಗಾಗಲೇ ಇಸ್ರೇಲ್ ಜೊತೆಗೆ ನಿಂತಿದೆ ಅಮೆರಿಕ. ಈ ರೀತಿಯಾಗಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದಕ್ಕೆ ಇಸ್ರೇಲ್ ವಿರುದ್ಧ ಇರಾನ್ ವ್ಯಂಗ್ಯವಾಡಿದೆ. ಯುದ್ಧದ ವೇಳೆ ಇಸ್ರೇಲ್ ಅಪ್ಪನ ಬಳಿ ಓಡಿ ಹೋಯಿತು. ಅಪ್ಪನ ಬಳಿಗೆ ಓಡೋದು ಬಿಟ್ರೆ ಬೇರೆ ದಾರಿ ಇರಲಿಲ್ಲ ಇಸ್ರೇಲ್ಗೆ. ನಮ್ಮ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅದೊಂದೇ ದಾರಿ ಇತ್ತು. ಇಸ್ರೇಲ್ ವಿರುದ್ಧ ಇರಾನ್ ವಿದೇಶಾಂಗ ಸಚಿವ ವ್ಯಂಗ್ಯವಾಡಿದ್ದಾರೆ. ಸೈಯದ್ ಅಬ್ಬಾಸ್ ಅರಾಕ್ಚಿ ಈ ರೀತಿಯಾಗಿ ವ್ಯಂಗ್ಯವಾಡಿರೋದು. ಇರಾನ್ ವಿದೇಶಾಂಗ ಸಚಿವ ಇಡೀ ಜಗತ್ತಿಗೆ ಇರಾನ್ ಭಯವನ್ನ ತೋರಿಸಿಕೊಟ್ಟಿದೆ. ಇಂತಹ ಅವಮಾನಗಳನ್ನ ಶಾಂತಿಯಿಂದ ಅಲ್ಲ, ಯುದ್ಧದಿಂದ ಮಾತ್ರ ಸರಿಪಡಿಸೋದಕ್ಕೆ ಸಾಧ್ಯ. ಇಸ್ರೇಲ್ ನಾಶಕ್ಕೂ ಮೊದಲೇ ಯುದ್ಧ ನಿಲ್ಲಿಸೋದಕ್ಕೆ ಬೇಡ್ಕೊಂಡಿದ್ದಾರೆ. ಎಕ್ಸ್ನಲ್ಲಿ ಇಸ್ರೇಲ್ ಕಾಲಿಳಿದಂತ ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ನೋಡಿ ಒಂದು ಸುದೀರ್ಘವಾದಂಥ ಟ್ವೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ. ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರ ಟ್ವೀಟ್ನ ನೀವು ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಇಸ್ರೇಲ್ ವಿರುದ್ಧ ವ್ಯಂಗ್ಯವಾಡಿ ಇಷ್ಟು ಉದ್ದದ ಪೋಸ್ಟನ್ನು ಬರೆದಿರೋದು. ಅಂದರೆ ಈ ರೀತಿ ಯುದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಸ್ರೇಲ್ ಗಿದ್ದಿದ್ದು ಒಂದೇ ದಾರಿ, ಅಪ್ಪನ ಬಳಿ ಓಡ್ ಹೋಗೋದು. ಅಪ್ಪ ಅಂದರೆ ಇಲ್ಲಿ ಅಮೆರಿಕಾಗೆ ಹೇಳಿರೋದು. ಅಮೆರಿಕದ ಸಹಾಯವನ್ನ ಪಡ್ಕೊಳ್ತು ಇಸ್ರೇಲ್ ಅಂತೇಳಿ. ಇನ್ನು ಏನೇ ಅವಮಾನಗಳಾದರೂ ಕೂಡ ಅದೆಲ್ಲದಕ್ಕೂ ಮಾತಿನ ಮೂಲಕ ಉತ್ತರ ಕೊಡೋದಕ್ಕಾಗಲ್ಲ, ಯುದ್ಧದ ಮೂಲಕನೇ ನಾವು ಉತ್ತರ ಕೊಡೋದು ಅಂತೇಳಿ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಅವರು ಟ್ವೀಟ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರೋದು. ಅಂದರೆ ಅಲ್ಲಿಗೆ ಇಸ್ರೇಲ್ ವಿರುದ್ಧ ಮತ್ತೆ ಕಿಡಿಕಾರಿರೋದು ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ. ಕಾರಣ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಮೆರಿಕದ ಸಹಾಯವನ್ನು ಕೇಳ್ತು ಇಸ್ರೇಲ್ ಹೋಗಿ. ಅಂದರೆ ಏನೋ ಒಂದು ಆಪತ್ತು ಬಂದಿದೆ ಅಂತ ಅಂದರೆ ಅದಕ್ಕೆ ಕೊನೆ ದಾರಿ, ಕೊನೆ ಆಪ್ಷನ್ ಅಂದರೆ ಅದು ತನ್ನ ಅಪ್ಪನ ಸಹಾಯವನ್ನು ಪಡ್ಕೊಳ್ಳೋದು. ಅಂದರೆ ಅಮೆರಿಕದ ಬಳಿ ಹೋಗಿ ಸಹಾಯ ಹಸ್ತವನ್ನು ಚಾಚೋದಾಗಿತ್ತು. ಅದೇ ರೀತಿಯಾಗಿ ಬಂದು ಅಮೆರಿಕ ಇಸ್ರೇಲ್ ಇಬ್ಬರೂ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರು. ಇರಾನ್ ಈಗ ಹಲವು ದೇಶಗಳಿಗೆ ಭಯ ಹುಟ್ಟಾಕಿದೆ. ಯುದ್ಧ ಮಾಡೋದಕ್ಕೆ ಯಾವ ರೀತಿಯಾಗಿ ನಾವು ರೆಡಿ ಆಗಿದ್ದೀವಿ ಅನ್ನೋದು ಹಲವು ದೇಶಗಳಿಗೆ ಗೊತ್ತಾಗಿದೆ ಅನ್ನೋದನ್ನು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ.